ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಸ್.ಟಿ.ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 15ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಇದ್ದೀವಿ. ಇದರ PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂಥ ಗೂಗಲ್ ಡ್ರೈವ್ ಲಿಂಕ್ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಎಲ್ಲ ಲಿಂಕ್ಸ್ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. 464 T-90 ಟ್ಯಾಂಕ್ಗಳನ್ನು ಯಾವ ದೇಶದಿಂದ ಪಡೆದುಕೊಳ್ಳಲು ಪ್ರಸ್ತಾಪವನ್ನು ಭದ್ರತಾ ಕ್ಯಾಬಿನೆಟ್ ಸಮಿತಿ ಒಪ್ಪಿಕೊಂಡಿದೆ? ಸರಿಯಾದಂಥ ಉತ್ತರ ರಷ್ಯಾ, ಆಪ್ಷನ್ 4. ಭದ್ರತಾ ಕ್ಯಾಬಿನೆಟ್ ಸಮಿತಿಯು 13,500 ಕೋಟಿ ರು ಮೌಲ್ಯದ ವ್ಯವಹಾರದಲ್ಲಿ T-90 ಯೋಜನೆ ಅಡಿಯಲ್ಲಿ ರಷ್ಯಾದಿಂದ 464 ಟ್ಯಾಂಕ್ಗಳನ್ನು ಸಂಗ್ರಹ ಮಾಡೋದಕ್ಕೆ ಒಪ್ಪಿಕೊಂಡಿದೆ. ಭಾರತ ಮತ್ತು ಪಾಕಿಸ್ತಾನದ ಗಡಿಯುದ್ದಕ್ಕೂ ನಿಯೋಜನೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಬಳಸಲ್ಪಡುವ ಶಕ್ತಿ ಸಶೋಧಿತ ಟ್ಯಾಂಕ್ಗಳು ಇವಾಗಿರ್ತವೆ. ಮೌಂಟ್ ಎವರೆಸ್ಟ್ ಎತ್ತರವನ್ನು ಪುನಃ ಅಳೆಯಲು ತಜ್ಞರ ತಂಡವನ್ನು ಕಳುಹಿಸಿದಂಥ ದೇಶ ಯಾವುದು? ಸರಿಯಾದಂಥ ಉತ್ತರ ಆಪ್ಷನ್ ನೇಪಾಳ. ಮೌಂಟ್ ಎವರೆಸ್ಟ್ ಎತ್ತರವನ್ನು ಪುನಃ ಅಳತೆ ಮಾಡಲು ನೇಪಾಳ ಸರ್ಕಾರ ಇತ್ತೀಚೆಗೆ 4 ಸದಸ್ಯರ ತಜ್ಞರ ತಂಡವನ್ನು ಕಳುಹಿಸಿದೆ. ಮುಖ್ಯ ಸಮೀಕ್ಷೆ ಅಧಿಕಾರಿ ಕಿಮ್ಲಾಲ್ ಗೌತಮ್ ಮತ್ತು ಸರ್ವೆ ಅಧಿಕಾರಿ ರಾಬಿನ್ ಕಾರ್ಕಿ ಮೌಂಟ್ ಎವರೆಸ್ಟನ್ನು ಏರ್ತಾರೆ. ಎತ್ತರವನ್ನು ತಲುಪಿದ ನಂತರ ಜಾಗತಿಕ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅನ್ನು ಅವರು ಬಳಸ್ತಾರೆ. ಅವರ 2 ಸಹೋದ್ಯೋಗಿಗಳು ಬೇಸ್ ಶಿಬಿರದಲ್ಲಿ ಉಳಿಯುತ್ತಾರೆ. ಕಾಠ್ಮಂಡುವಿನ ಸರ್ವೆ ಇಲಾಖೆ 4 ಸೆಟ್ ಸಮೀಕ್ಷೆಗಳನ್ನು ನಡೆಸುತ್ತದೆ. ನಿಖರವಾದ ಲೆವೆಲಿಂಗ್, ಟ್ರಿಗೋನೋಮೆಟ್ರಿಕ್ ಲೆವೆಲಿಂಗ್, ಗ್ರಾವಿಟಿ ಸಮೀಕ್ಷೆ ಮತ್ತು GNSS ಸಮೀಕ್ಷೆಯನ್ನು ಮಾಡ್ತಾರೆ. ಮೊದಲ ಬಾರಿಗೆ ನೇಪಾಳ ತನ್ನದೇ ಆದ ತಂಡವನ್ನು ವಿಶ್ವದ ಅತ್ಯುನ್ನತ ಪರ್ವತ ಸಮೀಕ್ಷೆ ನಡೆಸೋದಕ್ಕೆ ಕಳಿಸಿದೆ. 2015ರಲ್ಲಿ ವಿನಾಶಕಾರಿ ಭೂಕಂಪ ನಡೆದಂಥ ಸಂದರ್ಭದಲ್ಲಿ ಅನೇಕ ಕಾರಣಗಳಿಂದ ಎತ್ತರದಲ್ಲಿ ಬದಲಾವಣೆ ಆಗಿರ್ಬೋದು ಅಂತ ಸಾಕಷ್ಟು ಚರ್ಚೆ ನಡೀತಿತ್ತು. ಆ ಒಂದು ಕಾರಣದಿಂದ ನಿಖರವಾಗಿ ಅಳತೆಯನ್ನು ಪಡ್ಕೊಳ್ಳೋದಕ್ಕೆ ಈ ಒಂದು ತಂಡವನ್ನು ಕಳಿಸಲಾಗಿದೆ. ಬೋಬಿ ಶಯೋತ್ತರ್ ಭೂತ್ ಎಂಬ ವಿಡಂಬನಾತ್ಮಕ ಚಿತ್ರವನ್ನು ನಿಷೇಧಿಸಿದ ಯಾವ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ 20 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ? ಸರಿಯಾದಂಥ ಉತ್ತರ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ದಂಡವನ್ನು ವಿಧಿಸಿದೆ. ರಾಜ್ಯದಲ್ಲಿ ವಿಡಂಬನಾತ್ಮಕ ಚಿತ್ರವಾದಂತಹ ಬೋಬಿ ಶಯೋತ್ತರ್ ಭೂತನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ನಿಷೇಧ ಹೇರಿರುವ ಕಾರಣದಿಂದಾಗಿ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ 20 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ. ನ್ಯಾಯಮೂರ್ತಿಗಳಾದಂಥ DY ಚಂದ್ರಚೂಡ ನೇತೃತ್ವದ ಪೀಠ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಪಶ್ಚಿಮ ಬಂಗಾಳ ಸರ್ಕಾರ ಸ್ಪಷ್ಟವಾಗಿ ಉಲ್ಲಂಘಿಸಿರುವ ಕಾರಣದಿಂದ ಚಿತ್ರದ ನಿರ್ಮಾಪಕರಿಗೆ ಹಾಗೂ ಸಿನಿಮಾ ಹಾಲ್ ಮಾಲೀಕರಿಗೆ ದಂಡದ ಹಣವನ್ನು ನೀಡಬೇಕು ಅಂತ ತಿಳಿಸಿದ್ದಾರೆ. ಗೂಗಲ್ ಪೇ ಬಳಕೆದಾರರಿಗೆ ಅಪ್ಲಿಕೇಶನ್ ಮೂಲಕ ಚಿನ್ನವನ್ನು ಖರೀದಿಸಲು ಹಾಗೂ ಮಾರಾಟ ಮಾಡಲು ಅನುಮತಿಸಲು ಗೂಗಲ್ ಬುಲಿಯರ್ ರಿಫೈನರ್ MMTC PAMP ಭಾರತದೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ. 24 ಕ್ಯಾರೆಟ್ ಚಿನ್ನದ ಎಷ್ಟು ಪರ್ಸೆಂಟೇಜನ್ನು ಖರೀದಿಸಲು ಬಳಕೆದಾರರಿಗೆ ಇದು ಅನುಮತಿಯನ್ನು ನೀಡುತ್ತದೆ? ಸರಿಯಾದ ಉತ್ತರ ಆಪ್ಷನ್ 1 99.99%. ಗೂಗಲ್ ಪೇ ಬಳಕೆದಾರರಿಗೆ ಅಪ್ಲಿಕೇಶನ್ ಮೂಲಕ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಹಾಗೂ ಮಾರಾಟ ಮಾಡೋದಕ್ಕೆ ಗೂಗಲ್ ಬುಲಿಯರ್ ರಿಫೈನರ್ ಅನುಮತಿಯನ್ನು ನೀಡುತ್ತೆ. ಭಾರತದ ಏಕೈಕ LBMA ಮಾನ್ಯತೆಯನ್ನು ಪಡೆದ ಚಿನ್ನ ಶುದ್ಧೀಕರಣದೊಂದಿಗೆ ಈ ಪಾಲುದಾರಿಕೆಯನ್ನು ಹೊಂದಿರುವಂಥದ್ದು. 24 ಕ್ಯಾರೆಟ್ ಚಿನ್ನದಲ್ಲಿ 99.99% ಚಿನ್ನವನ್ನು ಈ ಒಂದು ಗೂಗಲ್ ಪೇ ಮೂಲಕ ನಾವು ಖರೀದಿಯನ್ನು ಮಾಡ್ಬೋದು, ಮಾರಾಟವನ್ನು ಕೂಡ ಮಾಡಬಹುದು. ದಕ್ಷಿಣ ಆಫ್ರಿಕಾವನ್ನು ಇತ್ತೀಚೆಗೆ ಹೊಡೆದಂಥ ಚಂಡಮಾರುತದ ಹೆಸರೇನು? ಸರಿಯಾದ ಉತ್ತರ ಸೈಕ್ಲೋನ್ ಇಡೈ, ಆಪ್ಷನ್ 2. ಕಳೆದ ತಿಂಗಳು ಆಫ್ರಿಕಾದಲ್ಲಿ ನಡೆದ ಅಪಘಾತಕ್ಕೊಳಗಾದ ಚಂಡಮಾರುತದ ಇಡೈನಿಂದ ಸುಮಾರು 1,000ಕ್ಕಿಂತ ಹೆಚ್ಚು ಜನರು ತೊಂದರೆಗೀಡಾಗಿದ್ದರು. 4,000ಕ್ಕೂ ಹೆಚ್ಚು ಕಾಲಾರ ಮತ್ತು ಅನಾರೋಗ್ಯ ಸಾವು ನೋವುಗಳು ವರದಿಯಾಗಿವೆ. ಮಾರ್ಚ್ 14ರಂದು ಮೊಂಜಾಯಿಕ್, ಜಿಂಬಾಬ್ವೆ, ಮಲಾವಿಗಳಲ್ಲಿ ಸೈಕ್ಲೋನ್ ಹೊಡೆತ ಆಗಿತ್ತು. ಕಳೆದ ತಿಂಗಳ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ತಿಳಿಸಿದೆ. 10 ಏಪ್ರಿಲ್ 2019ರಂದು ಜಿಂಬಾಬ್ವೆಯಲ್ಲಿ 344, ಮೊಂಜಾಬಿಕ್ನಲ್ಲಿ 602, ಮಲಾವಿಯಲ್ಲಿ 59 ಜನರು ಕಾಣೆಯಾಗಿದ್ದಾರೆ. ಒಂದು ಪಟ್ಟಿಯನ್ನು ನೀಡಲಾಗಿದೆ. ಯುನೈಟೆಡ್ ನೇಷನ್ಸ್ ಸೈಕ್ಲೋನ್ ಇಂಡೈಯನ್ನು ದಕ್ಷಿಣ ಗೋಳಾರ್ಧದಲ್ಲಿ ದಾಖಲಾದ ಅತ್ಯಂತ ಮಾರಣಾಂತಿಕ ಬಿರುಗಾಳಿ ಅಂತ ವ್ಯಾಖ್ಯಾನ ಮಾಡಿದೆ. ಇತ್ತೀಚೆಗೆ ರಾಜ್ಯದ ಅತಿದೊಡ್ಡ ಗೌರವವಾದ ಆರ್ಡರ್ ಆಫ್ ಸೆಂಟ್ ಆಂಡ್ರೂ ದಿ ಅಪೋಸೆಲ್ಗೆ ಈ ಪುರಸ್ಕಾರವನ್ನು ಯಾರಿಗೆ ನೀಡಲಾಯಿತು? ಸೊ ಆಪ್ಷನ್ 1 ನರೇಂದ್ರ ಮೋದಿಯವರು,
ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಒಂದು ಪುರಸ್ಕಾರವನ್ನು ನೀಡಲಾಗಿದೆ. ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಬುಲ್ಮರ್ಗ್ ವರದಿ ಪ್ರಕಾರ ಯಾವ ಷೇರು ಮಾರುಕಟ್ಟೆಯು ಜಪಾನನ್ನು ಮೀರಿಸಿ ಪ್ರಪಂಚದ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಬೆಳೆಯಲಿದೆ ಷೇರು ಮಾರುಕಟ್ಟೆಯಲ್ಲಿ? ಸರಿಯಾದಂಥ ಉತ್ತರ ಹ್ಯಾಂಗ್ ಸೆಂಗ್ ಇಂಡೆಕ್ಸ್ ಹಾಂಗ್ಕಾಂಗ್, ಆಪ್ಷನ್ 3. ಹಾಂಗ್ಕಾಂಗ್ ಸ್ಟಾಕ್ ಮಾರ್ಕೆಟ್ ಜಪಾನನ್ನು ಮೀರಿಸುವ ಮೂಲಕ ವಿಶ್ವದ 3ನೇ ಅತ್ಯುತ್ತಮ ಮೌಲ್ಯಯುತ ಮಾರುಕಟ್ಟೆಯಾಗಿ ಬೆಳೀತಾ ಇದೆ. ಮೊದಲನೇ ಸ್ಥಾನದಲ್ಲಿ US, ಅಮೆರಿಕ ಬಂದರೆ 2ನೇ ಸ್ಥಾನದಲ್ಲಿ ಚೀನಾ ಬರುತ್ತೆ, 3ನೇ ಸ್ಥಾನದಲ್ಲಿ ಹಾಂಗ್ಕಾಂಗ್ ಕಂಡು ಬರುತ್ತೆ. ಕೈಮಗ್ಗ ನೇಯ್ಗೆ ಸಮುದಾಯವನ್ನು ಬೆಂಬಲಿಸಲು ಟಾಟಾ ಟ್ರಸ್ಟ್ ಮತ್ತು ಯಾರ ನಡುವೆ ಒಂದು MOUಗೆ ಸಹಿ ಹಾಕಲಾಗಿದೆ? ಸರಿಯಾದ ಉತ್ತರ ಮೈಕ್ರೋಸಾಫ್ಟ್. ಟಾಟಾ ಟ್ರಸ್ಟ್ ಮತ್ತು ಮೈಕ್ರೋಸಾಫ್ಟ್ ನಡುವೆ ಇಂಡಿಯಾ ದೇಶಗಳ ಪೂರ್ವ ಮತ್ತು ಈಶಾನ್ಯ ಭಾಗಗಳಲ್ಲಿ ಕೈಮಗ್ಗ ಸಮೂಹಗಳನ್ನು ಜಂಟಿಯಾಗಿ ಪುನಶ್ಚೇತನ ಮಾಡೋದಕ್ಕೆ ಒಂದು ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಒಂದು ಸಹಿಯನ್ನು ಮಾಡಿಕೊಳ್ಳಲಾಗಿದೆ. ಅಬುಧಾಬಿ ಇಂಟರ್ನ್ಯಾಷನಲ್ ಬುಕ್ ಫೇರ್ 2019ರಲ್ಲಿ ದೇಶದ ಗೌರವಾರ್ಥ ಅತಿಥಿಯಾಗಿರುವ ದೇಶ ಯಾವುದು? ಸೊ ಅತಿಥಿ ರಾಷ್ಟ್ರವಾಗಿರ್ತಕ್ಕಂಥದ್ದು ಭಾರತ, ಆಪ್ಷನ್ 4. UAE 2019 ಏಪ್ರಿಲ್ ಅಂತ್ಯದ ವೇಳೆಗೆ ನಡೆಯಲಿರುವ ಅಬುಧಾಬಿ ಇಂಟರ್ನ್ಯಾಷನಲ್ ಬುಕ್ ಫೇರ್ ಫೆಸ್ಟಿವಲ್ನಲ್ಲಿ ಭಾರತ ಅತಿಥಿ ರಾಷ್ಟ್ರವಾಗಿ ಭಾಗವಹಿಸಲಿದೆ. ನಿತಿನ್ ಚುಂಗ್ ಯಾವ ಬ್ಯಾಂಕ್ನ MD ಮತ್ತು CEO ಆಗಿ ಇತ್ತೀಚೆಗೆ ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಉಜ್ಜೀವನ್ ಸಣ್ಣ ಹಣಕಾಸು ಬ್ಯಾಂಕ್. ಖಾಸಗಿ ವಲಯದ ಸಾಲದಾತ ಬ್ಯಾಂಕ್ ಆದಂಥ HDFC ಬ್ಯಾಂಕ್ನಲ್ಲಿ ಡಿಜಿಟಲ್ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಿದ್ದಂಥ ನಿತಿನ್ ಚುಂಗ್ ಅವ್ರನ್ನ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ MD ಮತ್ತು CEO ಆಗಿ ಆಯ್ಕೆ ಮಾಡಲಾಗಿದೆ. ಸೊ ಮತ್ತಷ್ಟು ಒಂದು ಸಂಪೂರ್ಣ ಮಾಹಿತಿ. ಜಮಿಯಾ ವಿಶ್ವವಿದ್ಯಾಲಯಕ್ಕೆ ಮೊದಲ ಮಹಿಳಾ ಕುಲಪತಿಯವರ ನೇಮಕ ಆಗಿದೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಗುರುವಾರ 3 ವಿಶ್ವವಿದ್ಯಾಲಯಗಳಿಗೆ ಕುಲಪತಿಗಳನ್ನು ನೇಮಕ ಮಾಡಿದೆ. ಜಮಿಯಾ ಮಿಲ್ಲಿಯಾ ಇಸ್ಲಾಮಿಯಾ ವಿಶ್ವವಿದ್ಯಾಲಯಕ್ಕೆ ನಜ್ಮಾ ಅಖ್ತರ್ ಅವರನ್ನು ಕುಲಪತಿಯಾಗಿ ನೇಮಕ ಮಾಡಿದೆ. 1920ರಲ್ಲಿ ಜಮಿಯಾ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿತ್ತು. ಅಂದಿನಿಂದ ಇದೇ ಮೊದಲ ಬಾರಿಗೆ ಒಬ್ಬ ಮಹಿಳೆ ಕುಲಪತಿಯಾಗಿ ಆಯ್ಕೆಯಾಗಿದ್ದಾರೆ. ಅದರಿಂದ ಈ ಟಾಪಿಕನ್ನು ತಗೊಂಡಿದ್ದೇನೆ. ವಾರ್ಮಿಕ್ ಮತ್ತು ನೊತಿಂಗ್ಹಮ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದಂಥ ನಜ್ಮಾ ಅವರು AMUನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಕುರುಕ್ಷೇತ್ರ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಎಂಬ ವಿಷಯದ ಕುರಿತು PhDಯನ್ನು ಪಡ್ಕೊಂಡಿದ್ದಾರೆ. ಜಮಿಯಾ ವಿಶ್ವವಿದ್ಯಾಲಯಕ್ಕೆ 16ನೇ ಕುಲಪತಿಯಾಗಿ ಹಾಗೂ ದೆಹಲಿ ಕೇಂದ್ರ ವಿಶ್ವವಿದ್ಯಾಲಯದ ಮೊದಲ ಮಹಿಳಾ ಕುಲಪತಿಯಾಗಿ ಆಯ್ಕೆಯಾಗಿದ್ದಾರೆ. ಪ್ರಸ್ತುತ ಕಾಶ್ಮೀರ ವಿಶ್ವವಿದ್ಯಾಲಯದ ಕುಲಪತಿಯಾಗಿರುವ ತರತ್ ಅಹಮದ್ ಅವರ ಉತ್ತರಾಧಿಕಾರಿಯಾಗಿರುವ ನಜ್ಮಾ ಅವರು ಕಳೆದ 15 ವರ್ಷಗಳಿಂದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಜೊತೆ ಸಂಬಂಧವನ್ನು ಹೊಂದಿದ್ದು ಶೈಕ್ಷಣಿಕ ಆಡಳಿತ ಇಲಾಖೆಯ ನೇತೃತ್ವವನ್ನು ವಹಿಸಿದ್ದಾರೆ. ಅನೇಕ ದೇಶಗಳ ಹಿರಿಯ ಅಧಿಕಾರಿಗಳಿಗೆ ಅಂತಾರಾಷ್ಟ್ರೀಯ ಶೈಕ್ಷಣಿಕ ನಿರ್ವಾಹಕ ಕೋರ್ಸ್ ನೀಡುವಲ್ಲಿ ಖ್ಯಾತಿಯನ್ನು ಪಡೆದಿದ್ದಾರೆ. ಶೈಕ್ಷಣಿಕ ನಿರ್ವಾಹಕರನ್ನು ಬೆಳೆಸಲು ಅಲಹಾಬಾದ್ನಲ್ಲಿ ಮೊದಲ ರಾಜ್ಯ ಮಟ್ಟದ ನಿರ್ವಹಣಾ ಸಂಸ್ಥೆ ಅಭಿವೃದ್ಧಿಪಡಿಸುವಲ್ಲಿ ಗುರುತಿಸಲ್ಪಟ್ಟಂಥ ನಜ್ಮಾ ಅವರು ಹಲವು ಶೈಕ್ಷಣಿಕ ಸಂಸ್ಥೆಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಅಲ್ಲದೆ AMUನಲ್ಲಿ ಶೈಕ್ಷಣಿಕ ಕಾರ್ಯಕ್ರಮಗಳ ಪರೀಕ್ಷಾ ನಿಯಂತ್ರಕ ಮತ್ತು ನಿರ್ದೇಶಕಿಯಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮೊತಾರಿಯಾ ಮಹಾತ್ಮ ಗಾಂಧಿ ಕೇಂದ್ರೀಯ ವಿವಿಗೆ ಸಂಜೀವ್ ಶರ್ಮಾ ಅವರನ್ನು ಹಾಗೂ ವಾರ್ಧಾ ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಹಿಂದಿ ವಿಶ್ವವಿದ್ಯಾಲಯಕ್ಕೆ ರಜನೀಶ್ ಕುಮಾರ್ ಶುಕ್ಲಾ ಅವ್ರನ್ನ ಕುಲಪತಿಗಳಾಗಿ ನೇಮಕ ಮಾಡಲಾಗಿದೆ. ಸೊ ಜಮಿಯಾ ವಿಶ್ವವಿದ್ಯಾಲಯಕ್ಕೆ ಆಯ್ಕೆಯಾದಂಥ ಮೊದಲ ಮಹಿಳಾ ಕುಲಪತಿ ನಜ್ಮಾ ಅವರು. ಸೊ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. PDF ಗೋಸ್ಕರ ಈ ವಿಡಿಯೋ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ.